ಓಕೆ, ನಿಮ್ಮ ಡೆಸ್ಟಿನಿ ನಂಬರ್ 2 ಆಗಿದ್ದರೆ, ಅಂದರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನೂ ಆ್ಯಡ್ ಮಾಡಿದಾಗ ಅದು 2 ಬಂದರೆ, ನಿಮ್ಮ ವಯಸ್ಸು 30ರ ಮೇಲಿದ್ದರೆ ಅವಾಗ ಈ ಡೆಸ್ಟಿನಿ ನಂಬರ್ ಪ್ರಭಾವ ಬೀರುತ್ತೆ. ಲೆಟ್ಸ್ ಗೋ ಫಾರ್ 2. ಸೊ ಈಗ ಡೆಸ್ಟಿನಿ ನಂಬರ್ 2 ಇದ್ದವರು ಅವರು ನಂಬರ್ 2ಗೆ ಅಲೈನ್ ಆಗಿರುವಂಥ, ಅಂದರೆ ಮೂನ್ ಅಂತ ಕರಿತೀವಿ ನಾವು, ಚಂದ್ರಂಗೆ ಈ ನಂಬರ್ ಅಸೋಸಿಯೇಟ್ ಆಗಿರೋದಲ್ವಾ, ಇದ್ರ ರಿಲೇಟೆಡ್ ಕೆಲಸಗಳಿಗೆ ಅವ್ರೇನಾದರೂ ಹೋದರೆ ಅವರು ತುಂಬ ಚೆನ್ನಾಗಿ ಥ್ರೈವ್ ಆಗ್ತಾರೆ ಅಂಥ ಕೆಲಸಗಳಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಅವ್ರ ಕೌನ್ಸಿಲಿಂಗ್ ಇರ್ಬೋದು, ಆರ್ಟ್ ಫೀಲ್ಡಲ್ಲಿರ್ಬೋದು, ಮ್ಯೂಸಿಕ್ಕು, ಡಾನ್ಸು, ಅಥವಾ ಅವ್ರಿಗೆ ಈ ಆ್ಯಕ್ಟಿಂಗ್ ಇರ್ಬೋದು, ಅಥವಾ ಜೆಮಾಲಜಿಸ್ಟ್ಗಳಿರ್ಬೋದು, ರೈಟರ್ಸ್ ಇರ್ಬೋದು, ಡಿಪ್ಲೊಮ್ಯಾಟ್ಸ್ ಅಂತ ಕರಿತೀವಲ್ಲ ನಾವು, ಡಿಪ್ಲೊಮ್ಯಾಟ್ಸ್ ಇರ್ಬೋದು. ಈ ಥರದ್ದು ಕೆಲಸಗಳಿಗೆ ಅವ್ರು ಏನಾದರೂ ಹೋದರೆ, ಅಂದರೆ ಯು ಆರ್ ಸೆನ್ಸಿಟಿವ್ ಟು ದ ಆರ್ಟ್ ಆ್ಯಂಡ್ ಕಲ್ಚರ್. ಅಂದರೆ ಅವರು ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರ? ಅಲ್ಲ, ಅಂದ್ರೆ ಈ ಥರ ಕೆಲಸಗಳನ್ನ ಅವ್ರು ತುಂಬ ಈಸಿಯಾಗಿ ಮಾಡಬಲ್ಲರು. ಯಾಕಂದರೆ ಅದಕ್ಕೆ ಇರಬೇಕಾಗಿರೋಂಥ ಒಂದು ಸೆನ್ಸಿಟಿವಿಟಿ ಇವರಲ್ಲಿ ಇರತ್ತೆ. ಇದನ್ನ ನಾವು ಮತ್ತೆ ಡೆವಲಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇವರಲ್ಲೇ ಆಲ್ರೆಡಿ ಇರತ್ತೆ. ಸೊ ಹಾಗಾಗಿ ಇವರು ಈ ಥರ ಕೆಲಸಗಳಿಗೆ ಹೋದರೆ ಸೈಕಾಲಜಿಸ್ಟ್ಗಳಾಗ್ಬೋದು, ಹೀಲರ್ಗಳಾಗ್ಬೋದು, ಆರ್ಟ್ ಕಲ್ಚರ್ ಈ ಥರದ್ದು ಓರಿಯೆಂಟೆಡ್ ಯಾವುದೇ ಕೆಲಸಗಳಿಗೆ ಅವ್ರು ಹೋದ್ರು ತುಂಬ ಚೆನ್ನಾಗಿ ನರ್ಸ್ಗಳಾಗ್ಬೋದು, ಡಾಕ್ಟರ್ಸ್ ಆಗ್ಬೋದು. ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಅಂದರೆ ಅವ್ರಿಗೆ ಒಂದು ಎಂಪತಿ ಅನ್ನೋದಿರತ್ತಲ್ವ, ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲ ನಂಬರ್ಸ್ಗೂ ಇರುತ್ತೆ, ಬಟ್ ಇವ್ರದ್ರಲ್ಲಿ ಒಂದು ಸ್ವಲ್ಪ ಎಂಪತಿ ಜಾಸ್ತಿ ಇರೋದ್ರಿಂದ ಅವರು ಈಸಿಯಾಗಿ ಜನರ ಜೊತೆ ಕನೆಕ್ಟ್ ಆಗ್ತಾರೆ. ದೇ ಆರ್ ವೆರಿ ಗುಡ್ ಲಿಸ್ನರ್ಸ್ ಆಲ್ಸೋ. ಸೊ ಹಾಗಾಗಿ ಕೌನ್ಸಿಲರ್ಸು ಎಲ್ಲ ಇವ್ರು ತುಂಬ ಚೆನ್ನಾಗಿ ಇವ್ರಿಗೆ ಸಕ್ಸಸ್ ಕೊಡುತ್ತೆ, ಕೌನ್ಸಿಲರ್ಸ್ ಎಲ್ಲ ಆದರೆ. ಯಾಕಂದರೆ ದೇ ಕ್ಯಾನ್ ಹಿಯರ್ ಟು ಪೀಪಲ್, ದೇ ಕ್ಯಾನ್ ಲಿಸನ್ ಟು ಪೀಪಲ್, ದೇ ಆರ್ ವೆರಿ ಗುಡ್ ಲಿಸ್ನರ್ಸ್. ಸೊ ಹಾಗಾಗಿ ಅವರು ಜನರನ್ನ ಕಷ್ಟನ ಕೇಳ್ತಾರೆ, ಅನಲೈಸ್ ಮಾಡ್ತಾರೆ, ಅವ್ರಿಗೆ ಸ್ಪಂದಿಸ್ತಾರೆ. ಆಮೇಲೆ ಅವರು ಅದನ್ನು ಹೀಲ್ ಮಾಡೋವಂಥ ಮನಸ್ಥಿತಿನೂ ತುಂಬ ಹೊಂದಿರ್ತಾರೆ. ಪೇಷನ್ಸ್ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಇರುತ್ತೆ. ನೀವು ಇಮೋಷ್ನಲ್ ಆದಾಗ ಇನ್ನೊಬ್ರದ್ದು ಇಮೋಷನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಕರೆಕ್ಟ್. ನೀವು ತುಂಬ ಲಾಜಿಕಲ್ ಆಗಿದ್ದಾಗ ಬೇರೆಯವ್ರು ಇಮೋಷ್ನಲ್ ಆಗಿ ಮಾತಾಡಿದ್ರೆ ನಿಮಗೆ ಏನಿದು ಅಷ್ಟೊಂದು ಕನೆಕ್ಟ್ ಆಗಲ್ಲ, ಏನಿದೆ ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಇವರೇ ಈ ಥರ ಇರೋದ್ರಿಂದ, ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ, ಸೆನ್ಸಿಟಿವ್ ಆಗಿರೋದ್ರಿಂದ, ಇಮೋಷ್ನಲ್ ಆಗಿರೋದ್ರಿಂದ ಬೇರೆಯವರು ತಮ್ಮ ದುಃಖಗಳನ್ನ ಹೇಳ್ಕೊಂಡಾಗ ಇವ್ರಿಗೆ ಅದಕ್ಕೆ ಸ್ಪಂದಿಸೋದು ತುಂಬ ಈಸಿ ವಿಚಾರ. ಡೆಸ್ಟಿನಿ ನಂಬರ್ 2 ಇದ್ದರೆ ಅವ್ರಿಗೆ ಬೆಸ್ಟ್ ಪೇರ್ ನಂಬರ್ ಯಾವುದು ರಿಲೇಶನ್ಶಿಪ್ಪಲ್ಲಿ? 6 ಚೆನ್ನಾಗಿ ಮ್ಯಾಚ್ ಆಗ್ತಾರೆ. 1 ಕೂಡ ಮ್ಯಾಚ್ ಆಗ್ತಾರೆ, ಯಾಕಂದರೆ ಇವ್ರು ಫಾಲೋ ಮಾಡೋದಕ್ಕೆ ರೆಡಿ ಇರ್ತಾರಲ್ವಾ. ಆ ಥರದಲ್ಲಿ ಒಬ್ರು ಡಾಮಿನೇಟ್ ಮಾಡ್ತಾರೆ, ಇನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ. ಆದರೆ ಇವ್ರಿಗೆ ತುಂಬ ಅಂದರೆ 1 ಮ್ಯಾಚ್ ಆಗೋದು ಏನಕ್ಕೆ ಅಂದರೆ ದೇ ಆರ್ ರೆಡಿ ಟು ಫಾಲೋ ಅನ್ನೋ ವಿಚಾರದಲ್ಲಿ. ಈಗ ಮಲ್ಟಿಪಲ್ 9s ಇರೋವಂಥವ್ರು 2 ಜೊತೆ ಬಂದ್ಬಿಟ್ರೆ, ಯಾಕಂದರೆ 9 ಇಟ್ಸ್ ಅನ್ ಅಗ್ರೆಸಿವ್ ನಂಬರ್. ಅವರೊಂದು ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ರೆಸ್ಟ್ಲೆಸ್ಸು, ಅವ್ರಿಗೆ ತಕ್ಷಣ ಕೆಲಸ ಆಗ್ತಾ ಇರಬೇಕು. ಅವ್ರು ಹೇಗಿರ್ತಾರೋ, ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅದೇ ಥರ ಬೇರೆಯವ್ರು ಮಾಡೋರ್ಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಅದನ್ನು ಹ್ಯಾಂಡಲ್ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ 9 to ತುಂಬ ಕಷ್ಟ ಇದೆ, ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಅಂದರೆ ಅಗ್ರೆಸಿವ್ನೆಸ್ನ ಇವ್ರು, ಯಾಕಂದರೆ ಸ್ವಲ್ಪ ಸೆನ್ಸಿಟಿವ್ ಸಾಫ್ಟ್ ಇರ್ತಾರಲ್ವ, ಸಡನ್ನಾಗಿ ಒಬ್ರು ಅಗ್ರೆಸಿವ್ ಆಗಿರೋರು ಸಿಕ್ಬಿಟ್ರೆ ಇವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಸ್ ಆಗೋಗುತ್ತೆ. ಕರೆಕ್ಟ್. ಸೊ 8, 6 ಮತ್ತು 1 ದೇ ಕ್ಯಾನ್ ಮ್ಯಾನೇಜ್. 1 ಅವರು ಒಂದು ಸ್ವಲ್ಪ ಸಾಫ್ಟ್ 1 ಇದ್ದವ್ರು, ಅಂದರೆ ಅವ್ರದ್ದು ಬರ್ತ್ ನಂಬರ್ 2 ಇದ್ದು ಆ ಥರ ಇರುವಂಥ ಸಾಫ್ಟ್ವೇರ್ ಶೇಡ್ ಆಫ್ 1 ಇರ್ತಾರಲ್ಲ, ಅವರು ಇವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ.